ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಫುಲ್ಲು ಬೆಳಿಗ್ಗೆಯಿಂದ ನನ್ನ ಮಗಂದೇ ಅರ್ಧ ಕೆಲಸ ಆಯಿತು. ಅವ್ನಿಗೆ ಊಟ ಮಾಡಿಸಿ ಮಲಗಿಸೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಾವ ಫೋನ್ ಮಾಡಿದ್ರು. ಅವರೆಲ್ಲ ಇಲ್ಲೇ ಮೈಸೂರಿಗೆ ಹೋಗ್ತಿದ್ದಾರೇನೋ ಅಂತ ಅನಿಸುತ್ತೆ, ಸಿಟಿಗೆ. ಅದರಿಂದ ನನ್ನ ಮಗನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿದ್ದಾರೆ. ಅವನಿದ್ರೆ ಅವ್ನು ಮಲ್ಕೊಂಡಾಗಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ಅವ್ನು ಮಾಡೋಕ್ಕೆ ಬಿಡೋಲ್ಲ. ಅಮ್ಮ ಅಮ್ಮ ಅಂತ ಎತ್ಕೊ ಅಂತಲೇ ಇರ್ತಾನೆ, ಅವ್ನು ಎತ್ಕೊಳ್ಳೋದೇ ಆಗ್ತಿರುತ್ತೆ. ಅದರಿಂದ ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಮೀಶೋನಲ್ಲಿ ಒಂದು ಫ್ರಿಜ್ದು ಏನಿದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೆ. ಅದನ್ನು ನಾನು ಇಲ್ಲೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಹೇಗಿದೆ ಏನು ಗೊತ್ತಾ, ನಾನು ಸ್ಟಾರ್ಟಿಂಗು 1-2-3 ಇಯರ್ಸ್ ಬ್ಯಾಕು ಒಂದು ರಿಬ್ಬನ್ಸ್ ಬುಕ್ ಮಾಡಿದ್ದೆ ನಾನು ಮೀಶೋಯಿಂದ. ಅದು ಫುಲ್ಲು ಚೆನ್ನಾಗೇ ಬಂದಿರಲಿಲ್ಲ. ಅದರಿಂದ ನನಗೆ ಮೀಶೋನಲ್ಲಿ ಏನು ತೊಗೊಳಕ್ಕೂ ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಇವಾಗ ಎಲ್ಲರೂ ಮೀಶೋನಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ನೋಡಿ ನಾನು ಯಾವುದಾದ್ರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಫ್ರಿಜ್ಜದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ. ನನ್ನ ಮಗ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ವಿಡಿಯೋ ಮಾಡೋದಕ್ಕೆ ಟೈಮ್ ಆಯಿತು. ಅವ್ನು ಮಲ್ಕೊಂಡಾಗ ಜೋರಾಗಿ ಏನಾದರೂ ಮಾತಾಡಿದ್ರೆ ಎದ್ಬಿಡ್ತಾನೆ ಅಂತಲೂ ಕೂಡ ನಾನು ಮಾತಾಡಲ್ಲ. ಸೀರಿಯಸ್ಸಾಗಿ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಪರವಾಗಿಲ್ಲ, ತಗೋಬೋದು. ತುಂಬ ಚೆನ್ನಾಗಿದೆ. ಫುಲ್ಲು ಮಳೆ, ಬಟ್ಟೆಗಳೇ ಒಣಗ್ತಾ ಇಲ್ಲ. ನೆನ್ನೆ ವಾಶ್ ಮಾಡಿರೋದು ಬಟ್ಟೆಗಳೆಲ್ಲ ಹಂಗೆ ಇದೆ. ಇನ್ನು ಏನು ಗೊತ್ತಾ, ಬಟ್ಟೆಗಳೆಲ್ಲ ಕರೆಕ್ಟಾಗಿ ಒಣಗಿ ಎತ್ತಿಕ್ಬಿಟ್ರೆ ಸರಿ, ಇಲ್ಲ ಅಂತಂದರೆ ಮತ್ತೆ ಒಣಗಾಕೋದು, ಮಳೆ ಬಂದಾಗ ಎತ್ಕೊಳ್ಳೋದು, ಈ ಥರ ಇದ್ದರೆ ತುಂಬ ಬೇಜಾರಾಗುತ್ತೆ. ಬಟ್ಟೆಗಳು ಒಗ್ದಿದ್ದ ದಿನವೇ ಒಣಗಿಸಿ ಒಣಗಿಕೊಂಡ್ಮೇಲೆ ಎತ್ತು ಮಡಚಿಟ್ಬಿಟ್ರೇ ಬೆಸ್ಟು. ನನ್ನ ಮಗ ಎಷ್ಟೊತ್ತಿಗೆ ಬರ್ತಾನೆ ನಿಜವಾಗ್ಲೂ. ಏನು ಗೊತ್ತಾ, ಇವಾಗ ನಮ್ಮಪ್ಪ ಅಮ್ಮನ ಹತ್ರ ಇರೋದಕ್ಕಿಂತ ಅವನು ನಮ್ಮ ಅತ್ತೆ ಮಾವನ ಹತ್ರ ಫುಲ್ ಖುಷಿಯಾಗಿರ್ತಾನೆ. ಅದು KR ನಗರ ಅನ್ನೋಕ್ಕೆ ಬರಲ್ಲ, ಕೇರರ ತಾತ ಮನೆಗೆ ಹೋಗೋಣ ಅಂತ ಹಿಡ್ಕೋತಾನೆ. ತುಂಬ ನೆನೆಸ್ಕೋತಾನೆ ಅವನು. ಎಷ್ಟು ಅವರ್ ಇದ್ದರೂ ಇವಾಗ ಅವನು ಹೋಗಿರೋದು. ನಮ್ಮ ಮನೇಲಾದರೆ ಅವ್ನು ಇರಲ್ಲ, ನಮ್ಮ ಮಮ್ಮಿ ನಮ್ಮ ಅಪ್ಪನ ಜೊತೆ. ಇಲ್ಲ ಆದರೆ ಎಷ್ಟು ಅವರ್ ಆದರೂ ಈಗ ನಮ್ಮ ಅತ್ತೆ ಮಾವನ ಜೊತೆ ಇರ್ತಾನೆ. ಯಾಕೆಂದರೆ ನಮ್ಮಪ್ಪನೂ ಕೂಡ ಏನು ಕೇಳಿದ್ರು ಕೊಡಿಸ್ತಾರೆ, ನಮ್ಮ ಮಾವನೂ ಏನು ಕೇಳಿದ್ರು ಕೊಡಿಸ್ತಾರೆ. ಅವನು ಇಬ್ಬರು ತಾತನ ಪ್ರೀತಿ, ಇಬ್ಬರು ಅಜ್ಜಿ ಪ್ರೀತಿನೂ ತುಂಬ ಚೆನ್ನಾಗಿ ಪಡ್ಕೊಂಡು ಬಂದಿದ್ದಾನೆ ಅವನು. ಎರಡು ಕಡೆಯಿಂದನೂ ತುಂಬ ಬೆನಿಫಿಟ್ಸ್ ಇದೆ ಇವನಿಗೆ. ಅಳಲ್ಲ ಮಾತ್ರ ಇವ್ರ ಜೊತೆ ಹೋದಾಗ ಅಳಲ್ಲ. ಆದರೆ ಏನು ಗೊತ್ತಾ, ತುಂಬ ತುಂಟ, ಹಿಡಿಯೋಕ್ಕಾಗಲ್ಲ ಅನ್ನೋದು. ನಮ್ಮ ಅತ್ತೆಗೆ ಸ್ವಲ್ಪ ಕಾಲು ನೋವು ಬರುತ್ತೆ, ಅದರಿಂದ ಹಿಡಿಯೋಕ್ಕಾಗಲ್ಲ ಅಂತ ಜಾಸ್ತಿ ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ. ಅವಾಗ ಫುಲ್ ಖುಷಿಯಿಂದ ಹೋಗೋನು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ, ಎಲ್ಲೋ ಹೋಗೋರು ಏನೂ ಗೊತ್ತಿಲ್ಲ. ಅವ್ರು ಬಂದಮೇಲೆ ಗೊತ್ತಾಗೋದು. ಹೇಗೆ ಚಪಾತಿ ಮಾಡಿದ್ದೆ ಏನು ಗೊತ್ತಾ, ನಾನು ನಿನ್ನೆ ತಣ್ಣಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ನಾನು ಅದನ್ನು ಒಂದು ಸ್ವಲ್ಪ ನೆನೆಯಲಿ ಅಂತ ನೆನೆಸಿದ್ದೆ. ಆಮೇಲೆ ಮಾಡೋಕ್ಕೆ ಆಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ನಾನು ನೆನೆಸಿದ್ರೆ ಮೊಳಕೆ ಬರುತ್ತಾ ನೋಡೋಣ ಅಂತ ಅಂದ್ಕೊಂಡು ಮೊಳಕೆ ಬಂದಿತ್ತು. ನಾನು ಅದರಲ್ಲೇ ಸಾಂಬಾರು ಮಾಡಿದ್ದೀನಿ ಇವತ್ತು. ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗಿ ಆಯಿತು ಏನೋ, ಇನ್ನೂ ಊಟ ಮಾಡಿಲ್ಲ, ನೋಡಬೇಕು. ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಜೊತೆಗೆ ಊಟ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮನೆ ಹುಡುಕ್ತಾ ಇದ್ದೀನಿ ನಾನು. ಅದು ನಿಜವಾಗ್ಲೂ ನಾವು ಮೈಸೂರಿಗೆ ಮನೆ ನೋಡೋಕೆ ಬಂದಾಗ ಆವಾಗ ನಾವು ಇಲ್ಲಿ ಊಟ್ಕೊಳ್ಳಿ ಸರೌಂಡಿಂಗ್ ಫುಲ್ ನೋಡಿದ್ವಿ. ಎಷ್ಟು ಮನೆ ನೋಡಿದ್ವಿ ಅಂತ ನನಗೆ ಯಾವುದೂ ಇಷ್ಟನೇ ಆಗ್ತಿರ್ಲಿಲ್ಲ ಬೇಗ. ಅದರಿಂದ ನಾವು ಈ ಕಡೆ ಒಂದು ಲೇಔಟಲ್ಲಿ ಇದ್ದೀವಿ. ಇಲ್ಲಿ ಒಂದು ಮೆಡಿಕಲ್ ಇಲ್ಲ, ಏನಿಲ್ಲ. ಫೈನಲಾಗಿ ಊಟ ಎಲ್ಲ ಆಯಿತು. ಸಾಂಬಾರು ಚೆನ್ನಾಗಾಗಿದೆ, ಪರವಾಗಿಲ್ಲ, ತಿನ್ಬೋದು. ಪರವಾಗಿಲ್ಲ ಅಲ್ಲ, ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ಆ ಕಾಳಲ್ಲಿ ಸಾಂಬಾರು ಮಾಡಿರೋದಲ್ವ, ಮೊಳಕೆ ಬರೆಸಿ. ಅದಾದಮೇಲೆ ಏನು ಗೊತ್ತಾ ಗೈಸ್, ನಾನು ಇಲ್ಲಿ ಮನೆ ನೋಡ್ತಾ ಇದ್ದೀನಿ. ಬಟ್ ನಾನು ಅಂದ್ಕೊಂಡಂಗೆ ಮನೆ ಸಿಗ್ತಾ ಇಲ್ಲ. ನಂಗೆ ವಠಾರ ಥರ ಎಲ್ಲ ಜಾಸ್ತಿ ಇರಬಾರ್ದು. ಮತ್ತು ಇನ್ನೊಂದೇನೆಂದರೆ ನನ್ನ ಮಗನಿಗೆ ಇದು ಫಸ್ಟ್ ಫ್ಲೋರ್ ಆದರೂ ಓಕೆ, ಸೆಕೆಂಡ್ ಫ್ಲೋರೆಲ್ಲ ತುಂಬ ಹಿಂಸೆ ಆಗುತ್ತೆ. ಅವನು ಸ್ವಲ್ಪ ತುಂಟ ಇರೋದ್ರಿಂದ ನೋಡ್ಬಿಡ್ತಾನೆ ಅನ್ನೋದು ನನಗೆ ಭಯ. ಕಣ್ಣಲ್ಲೇ ಕಾಯ್ತಾ ಇರಬೇಕು. ನಾನು ಈಗ ಇರೋದೆಲ್ಲ ಫುಲ್ ಸೇಫ್ಟಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲೇನು ಗೊತ್ತಾ, ನಾನು ನಮ್ಮ ಅಪ್ಪ ಅಮ್ಮನ ಮನೇಲಾಗಲಿ ನಮ್ಮ ಅತ್ತೆ ಮಾವನ ಮನೇಲಾಗಲಿ
ಅಕ್ಕಪಕ್ಕ ಎಲ್ಲ ಜನಗಳಿದ್ರು, ತುಂಬ ಮಾತಾಡ್ತಿದ್ವಿ. ಅತ್ತೆ ಜೊತೆ ಫುಲ್ ಮಾತಾಡೋದು. ಅಲ್ಲಿ ಮಾಮೂಲಿ ಫ್ರೆಂಡ್ಸು, ಕೆಲಸ ಈ ಥರ ಎಲ್ಲ ಇತ್ತು. ಇವಾಗ ಸಡನ್ನಾಗಿ ಇಲ್ಲಿಗೆ ಬಂದಮೇಲೆ ಮಾತೇ ಆಡೋದಕ್ಕೆ ಜನನೇ ಇಲ್ಲ. ಮತ್ತು ನನ್ನ ಮಗನಿಗೂ ಕೂಡ ಫುಲ್ ಬೇಜಾರಾಗ್ಬಿಟ್ಟೈತೆ. ಅವನಂತೂ ಕೆಳಗಡೆಗೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಆಮೇಲೆ ಇಲ್ಲಿ ಯಾವ ಮಕ್ಕಳು ಕೂಡ ಇಲ್ಲ ಆಟ ಆಡೋದಕ್ಕೆ. ಫುಲ್ ನಾನಿರೋ ಬಿಲ್ಡಿಂಗ್ ಪೂರ್ತಿ ಕೆಲ್ಸಕ್ಕೆ ಹೋಗೋರೇ, ಎಲ್ಲ ಕೆಲಸದಲ್ಲಿರೋರೇ. ನಾನು ಒಬ್ಬಳೇ ಯಾವಾಗಲೂ ಬೆಳಗಿನ ಸಂಜೆವರೆಗೂ ಬಾಗ್ಲು ಹಾಕೊಂಡು ಒಳಗಡೆನೇ ಇರಬೇಕು. ನನ್ನ ಮಗನಿಗದು ತುಂಬ ನನಗೆ ತುಂಬ ಹಿಂಸೆ ಇದೆ ಇರೋದಕ್ಕಾಗ್ತಿಲ್ಲ. ಇನ್ನು ನನ್ನ ಮಗಂಗೆ ಇರೋಕ್ಕಾಗ್ತೈತೆ. ಅದಕ್ಕೆ ನಾವು ಈ ಆಷಾಢ ಎಲ್ಲ ಕಳೆದ್ಮೇಲೆ ಮನೆ ನೋಡ್ತಾ ಇದ್ದೀವಿ. ನಾನು ಅಂದ್ಕೊಂಡಂಗೆ ಇನ್ನೂ ಸಿಕ್ಕಿಲ್ಲ. ಸ್ವಲ್ಪ ಸಿಟಿ ಹತ್ತತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಇನ್ನೂ 1 ಮಂತ್ ಟೈಮ್ ಐತೆ ಯಪ್ಪ. ಮತ್ತೆ ಎಲ್ಲ ಶಿಫ್ಟ್ ಮಾಡೋದು ಹೆಂಗೆ ಅನ್ನೋದೊಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಹುಡುಕ್ತಾ ಇದ್ದೀನಿ, ನೋಡೋಣ ಸಿಕ್ಕಿದ್ಮೇಲೆ ನೆಕ್ಸ್ಟು ಹೋಗಿ. ನಿಜವಾಗ್ಲೂ ಪಾಪು ಇಲ್ಲ ಅಂತ ನನಗೆ ಸೀರಿಯಸ್ಸಾಗಿ ತಲೆನೋವೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಿತು, ಅದನ್ನೆಲ್ಲ ಮಡಚಿ ಎತ್ತಿಕ್ಕೋಣ ಅಂತ ಎತ್ತಿಕ್ಕೋತಾ ಇದ್ದೀನಿ. ಅದೇ ಅವ್ನು ಬರೋ ಅಷ್ಟರಲ್ಲೆಲ್ಲನೂ ಕೆಲಸ ಮಾಡ್ಕೊಬಿಟ್ರೆ ಅವ್ನು ಬಂದಮೇಲೆ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಇದ್ದಾಗ ಯಪ್ಪ ಎಷ್ಟು ಹೊಟ್ಟೆ ಉರಿಸ್ತಾನಪ್ಪ ದೇವರೇ ಅಂತ ಅನ್ಕೋತಾ ಇರ್ತೀವಿ. ಬಟ್ ಅವ್ನು ಮಧ್ಯಾಹ್ನದಿಂದ ಇಲ್ಲ ಅಂದಾಗಲೇ ನಂಗೆ ಸೀರಿಯಸ್ಸಾಗಿ ಫುಲ್ ತಲೆನೋವು. ನಂಗೆ ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಬ್ಬರೇ ಹೆಂಗಿರೋಕ್ಕಾಗತ್ತೆ? ಎಷ್ಟು ಟಿ ವಿ ನೋಡೋಕ್ಕಾಗತ್ತೆ? ಎಷ್ಟು ಫೋನ್ ನೋಡೋಕ್ಕಾಗತ್ತಲ್ವ? ಮಕ್ಕಳಿದ್ರೆ ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅಂತ ದೇವ್ರೆ. అలాగే ನನ್ನ ಮಗ ಬಂದ. ನಿಜವಾಗ್ಲೂ ಮಕ್ಕಳಿಲ್ಲ ಅಂತಂದರೆ ಇರೋಕ್ಕಾಗಲ್ಲ ಮನೇಲಿ. ನಂಗಂತೂ ತಲೆನೋವೇ ಸ್ಟಾರ್ಟ್ ಆಗ್ಬಿಟ್ಟಿದ್ದು. ಎಲ್ಲೋಗಿದ್ದೆ? ಮಾರ್ಕೆಟು. ಏನು ತಗೋಬಿಟ್ರು ತಾತ? ಕಾರು, ಶರ್ಟು ಎಲ್ಲ ಕೊಡಿಸ್ತಾ ಅನ್ಕೋತೀವಿ. ಅಯ್ಯೋ ಹೊಟ್ಟೆ ಉರಿಸ್ತಾರಲ್ಲಪ್ಪ, ಎಲ್ಲರೂ ಹೋಗಿ ಬರಲಿ ಅಂತ. ಸೀರಿಯಸ್ಸಾಗಿ ಇರೋಕ್ಕಾಗಲ್ಲ. ಎಷ್ಟು ತಲೆ ನೋವ್ತಾ ಇದ್ದು ಗೊತ್ತಾ? ನನ್ನ ಮಗ ಬಂದ ತಕ್ಷಣ ನನಗೆ ಅಷ್ಟೇ ಖುಷಿ ಆಯಿತು. ಏನಮ್ಮ ಕೊಡ್ತೀನಿ. ಏನಿದು? ಕಿತ್ತೋಗುತ್ತೀರು. ಇದೇನಿದು? ಚಪ್ಪಲ್ ಬಿಚ್ಚು, ಚಪ್ಪಲ್ ಬಿಚ್ಚು. ಏನೇನೋ ತಿಂಡಿ ತೆಗಿಸ್ಕೊಂಡು ಬಂದವನು. ಹಾಂ, ಬಾಳೆಹಣ್ಣು. ಮಲ್ಕೊಂಡಿದ್ದ ನೀನು? ಎಲ್ಲೋದ್ರು ತಾತ ಅಜ್ಜಿ? ಅಪ್ಪ ಎಲ್ಲಿ? ಕೆಲಸ ಇನ್ನೂ ಬಂದಿಲ್ಲ. ಎಲ್ಲೋದ್ರು ತಾತ ಅಜ್ಜಿ? ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.